ಧರ್ಮಸ್ಥಳದಲ್ಲಿ ಸತ್ಯವನ್ನ ಹೊರಗೆ ತರಬೇಕು ಅನ್ನೋ ಕಾರಣಕ್ಕಾಗಿ SIT ಸ್ಥಾಪನೆ ಮಾಡಿದೀವಿ ಅಂತ ಹೇಳಿ ನೀವು ಹೇಳಿದ್ರಲ್ಲ, ನಾನು ನಿಮಗೆ ಒತ್ತಾಯ ಮಾಡ್ತಾನೆ, EVM ಅಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದಾದ್ರೆ ಅದನ್ನ ಹೊರಗೆ ತರಲಿಕ್ಕೆ ಡಬಲ್ SIT ಮಾಡಿ. ನಿಮ್ಮನ್ನ ತಡೆದವ್ರು ಯಾರು? ಇದಕ್ಕಿಂತ ಒಳ್ಳೆ ಅವಕಾಶ ಸಿದ್ದರಾಮಯ್ಯನವರಿಗೆ ಬೇರೆ ಯಾವಾಗಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ? ಅಂದರೆ ನಿಮಗೆ ಚುನಾವಣೆ ಅಕ್ರಮ EVMಗಳ ಮೂಲಕ ನಡೀತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಮೋದಿ ಅವರ ಜನಪ್ರಿಯತೆಯಲ್ಲಿ ನಾವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗಿದೆ. ಹಾಗಾಗಿ ಜನರ ಒಳಗೆ ಗೊಂದಲ ಸೃಷ್ಟಿ ಮಾಡೋದು, ಒಬ್ಬ ವ್ಯಕ್ತಿ ಸಂಪೂರ್ಣ ಹತಾಶೆಗೆ ಒಳಗಾದಾಗ, ಎಲ್ಲ ಅಂಗಗಳಲ್ಲೂ ಅವನು ಸೋತಾಗ ಕೊನೆಯದಾಗಿ ಅವನು ಬಳಸುವ ಅಸ್ತ್ರ ಯಾವುದು ಅಂದ್ರೆ ಅಪಪ್ರಚಾರ. ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಸೋತ್ ಹೋಗಿದೆ, ಚುನಾವಣೆಯನ್ನ ಗೆಲ್ಲುವಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಹಾಗಾಗಿ ಮೋದಿಯ ಜನಪ್ರಿಯತೆಯನ್ನ ತಡೆದುಕೊಳ್ಳಿಕ್ಕಾಗದೆ ಕೊನೆಯ ಅಸ್ತ್ರವಾಗಿ ಅಪಪ್ರಚಾರಕ್ಕೆ ಇಳಿದಿದೆ. ಈ ಅಪಪ್ರಚಾರ ನಿಮಗೆ ಶಕ್ತಿನೇ ಇದ್ರೆ, ನಿಮಗೆ ನೈತಿಕತೆನೇ ಇದ್ರೆ, ನಿಮ್ಮ ಒಳಗಡೆ ಧೈರ್ಯನೇ ಇದ್ರೆ, ನಿಮ್ಮಲ್ಲೇ ಕಾನೂನು, ನಿಮ್ಮಲ್ಲೇ ಪೊಲೀಸ್ ಇಲಾಖೆ, ನಿಮ್ಮಲ್ಲೇ ಎಲ್ಲ ಅಧಿಕಾರಿಗಳು ಇರುವಾಗ ಬೆಳಕಿಗೆ ಹೊರಗೆ ತನ್ನಿ ಅನ್ನುವಂತಹ ಸವಾಲನ್ನ ಹಾಕ್ತಾ ಕೊನೆಯ ಹತಾಶೆಯ ಕಡೆಯ ಭಾಗವಾಗಿ ಕಾಂಗ್ರೆಸ್ ಅಪಪ್ರಚಾರಕ್ಕೆ ಇಳಿದಿದೆ. ಇದಕ್ಕೆ ಈ ರಾಜ್ಯದ ಜನ, ಈ ದೇಶದ ಜನ ನಿಮಗೆ ಉತ್ತರವನ್ನ ಕೊಡ್ತಾರೆ. ಬೆಲೆ ಏರಿಕೆಯಿಂದ ಬಸವಳಿದಿರುವಂತಹ ಜನ ನಿಮಗೆ ತಕ್ಕ ಶಾಸ್ತ್ರಿಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಪ್ರಜಾಪ್ರಭುತ್ವ ಸರ್ಕಾರದ ಕಟ್ಟ ಕಡೆಯ ಗುರಿ ಯಾವುದಾಗಿರಬೇಕು? ಒಂದು ಸರ್ಕಾರ, ಚುನಾಯಿತ ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನದ ಹಿಂದೆ ಈ ನಾಡಿನ ಕಟ್ಟ ಕಡೆಯ ಜನಸಾಮಾನ್ಯನ ಆಶೋತ್ತರಗಳು ಹೇಗೆ ಈಡೇರ್ತಿದ್ದಾವೆ ಅನ್ನೋದನ್ನ ಗಮನಿಸಬೇಕು. ಆದ್ರೆ ಈ ಸರ್ಕಾರ ಜನಸಾಮಾನ್ಯನ ಅಭಿವೃದ್ಧಿಯ ಕಡೆ, ಜನಸಾಮಾನ್ಯನ ಪ್ರಗತಿಯ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಬಹಳ ದಿನ ಆಗಿದೆ. ಹಾವೇರಿಯಲ್ಲಿ ಯಾವುದೋ ಒಂದು ಹೋರಿ ಇತ್ತಂತೆ, ಈ ಹೋರಿ ಬೆದರಿಸೋ ಕಾರ್ಯಕ್ರಮದಲ್ಲಿ. ಆ ಹೋರಿಗೆ ಫಾಲೋವರ್ಸ್ 10 ಲಕ್ಷ ಜನ ಇದ್ರು.